ವೆಲ್ಕಮ್ ಟು ಇಂಗ್ಲಿಷ್ ಫಾರ್ ಕನ್ನಡ ಸ್ಪೀಕರ್ಸ್. ಈ ವಿಡಿಯೋಲಿ ನಾನು ಈ ಚಾನಲ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಏನಂದರೆ ಈ ಚಾನಲಲ್ಲಿ ತುಂಬ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಆ ವಿಡಿಯೋಸ್ ಎಲ್ಲ ಪ್ಲೇ ಲಿಸ್ಟ್ಸಲ್ಲಿ ಗ್ರೂಪ್ ಆಗಿದೆ. ಸೊ ಇಲ್ಲಿ ಹೋಮ್ ಪೇಜಿಗೆ ಬಂದಾಗ ಬೇರೆ ಬೇರೆ ಪ್ಲೇ ಲಿಸ್ಟ್ಸ್ ಕಾಣಿಸುತ್ತೆ. ಸೊ ನಾನೀಗ ಇದು ಕಂಪ್ಯೂಟರ್ ಮೇಲೆ ತೋರಿಸ್ತಾ ಇರೋದು, ಬಟ್ ನಿಮ್ಮ ಫೋನಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೋದು. ಒಂದೇನಂದ್ರೆ ಯೂಟ್ಯೂಬಲ್ಲಿ ವಿಡಿಯೋಸ್ ಅಥವಾ ಪ್ಲೇ ಲಿಸ್ಟ್ಸ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದಾಗ ನಾನು ಫಸ್ಟ್ ಅಪ್ಲೋಡ್ ಮಾಡಿದ ವಿಡಿಯೋ ಅಥವಾ ಕ್ರಿಯೇಟ್ ಮಾಡಿದ ಪ್ಲೇ ಲಿಸ್ಟು ಎಲ್ಲದಕ್ಕಿಂತ ಕೆಳಗಡೆ ಕಾಣಿಸುತ್ತೆ. ಆಮೇಲೆ ಮೋಸ್ಟ್ ರೀಸೆಂಟಾಗಿ ಕಾಣಿಸೋದು ಯಾವುದು ಅಂದರೆ ನಾನು ಮೋಸ್ಟ್ ರೀಸೆಂಟಾಗಿ ಕ್ರಿಯೇಟ್ ಮಾಡಿರೋ ವಿಡಿಯೋಸ್ ಅಥವಾ ಪ್ಲೇ ಲಿಸ್ಟ್ಸ್. ಬಟ್ ನೀವೆಲ್ಲ ಇದನ್ನ ರಿವ್ಯೂ ಮಾಡುವಾಗ ನಾನು ಈ ಪ್ಲೇ ಲಿಸ್ಟ್ಸ್ಗೆ ಟೈಟಲ್ಸ್ಗೆ ನಂಬರ್ಸ್ ಕೊಟ್ಟಿದ್ದೀನಿ. ಸೊ ಆ ನಂಬರ್ಸ್ ಯೂಸ್ ಮಾಡಿ ನೀವು ಫಸ್ಟ್ ಒನ್ ಯಾವುದು ಅಂತ ನೀವು ನೋಡಿಕೊಂಡು ಆ ಸೀಕ್ವೆನ್ಸಲ್ಲೇ ಓದಿದ್ರೆ ಬೆಸ್ಟ್. ಆ ಸೀಕ್ವೆನ್ಸಲ್ಲೇ ವಿಡಿಯೋಸ್ ನೋಡಿದ್ರೆ ಅದು ಬೆಸ್ಟ್. ಈಗ ಬೆಸ್ಟ್ ಥಿಂಗ್ ಏನಂದರೆ ಹೋಮ್ ಪೇಜಿಗೆ ಬಂದಾಗ ಪ್ಲೇ ಲಿಸ್ಟ್ಸ್ ಅನ್ನೋ ಲಿಂಕ್ಗೆ ಹೋಗಿ ಆ ಟ್ಯಾಬ್ಗೆ, ಸೊ ಆವಾಗ ಬೇರೆ ಬೇರೆ ಪ್ಲೇ ಲಿಸ್ಟ್ಸ್ದು ಇನ್ಫಾರ್ಮೇಶನ್ ಇಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ಕಂಪ್ಯೂಟರಲ್ಲಿ ಈ ಥರ ಲಿಸ್ಟ್ ಆಗಿದೆ. ಸೊ ಇಲ್ಲಿ ನೀವು ನೋಡಿದ್ರೆ ಒಂದೊಂದು ಟೈಟಲ್ ಮುಂಚೆನೂ ನಾನೊಂದು ನಂಬರ್ ಹಾಕಿದ್ದೀನಿ. ಈಗ 5 grammar prepositions, 4 grammar adjectives, 3 grammar verbs, 2 grammar pronouns, 1 grammar nouns. ಸೊ ಇದರಲ್ಲಿ 1 ಇರೋ ಅಂಥದ್ದು ನೌನ್ಸ್. ಸೊ ಈ ಪ್ಲೇ ಲಿಸ್ಟ್ನ ನೀವು ಫಸ್ಟ್ ನೋಡಿ ಹೋಮ್ವರ್ಕ್ ಎಲ್ಲ ಮಾಡಿ, ಅದಾದಮೇಲೆ ಸೆಕೆಂಡ್ ಒನ್ ಪ್ರೊನೌನ್ಸ್, ಥರ್ಡ್ ವರ್ಬ್ಸ್, ಫೋರ್ತ್ ಆಡ್ಜೆಕ್ಟಿವ್ಸ್, ಫಿಫ್ತ್ ಪ್ರಪೊಸಿಷನ್ಸ್. ಆ ಸೀಕ್ವೆನ್ಸಲ್ಲಿ ಓದಿದ್ರೆ ವಿಡಿಯೋಸ್ ನೋಡಿದ್ರೆ ಬೆಸ್ಟು. ಯಾಕಂದರೆ ಯೂಟ್ಯೂಬಲ್ಲಿ ಆ ಫೀಚರ್ ಇಲ್ಲ. ಯಾಕಂದರೆ ಆ ಫೀಚರ್ ಇದ್ದಿದ್ರೆ ನಾನು ಈ ನೌನ್ಸ್ದನ್ನ ಮುಂಚೆ ಹಾಕ್ತಾ ಇದ್ದೆ. ಬಟ್ ಮೋಸ್ಟ್ ರೀಸೆಂಟ್ ಆಗಿರೋದು ಫಸ್ಟ್ ಕಾಣಿಸೋದ್ರಿಂದ ನನಗೆ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಈ ವಿಡಿಯೋ ಕ್ರಿಯೇಟ್ ಮಾಡಿರೋದು. ಸೊ ಈ ವಿಡಿಯೋ ಪ್ರಕಾರ ನೀವು ಈ ನಂಬರ್ ಇದೆಯಲ್ಲ ಇದನ್ನು ನೋಡ್ಕೊಳ್ಳಿ. ಸೊ 1 ಇರೋದು ಫಸ್ಟ್ ಮಾಡಿ, ಆಮೇಲೆ 2, 3, 4, 5 ಅಂತ ಮಾಡಿದ್ರೆ ಅದೇ ಸೀಕ್ವೆನ್ಸಲ್ಲಿ ಮಾಡಿದ್ರೆ ಎಲ್ಲ ಅರ್ಥ ಆಗೋದು ಈಸಿ ಆಗುತ್ತೆ. ಅಫ್ಕೋರ್ಸ್ ನಿಮಗೆ ಈಗ ಬೇಸಿಕ್ ನೌನ್ಸ್ ಬಗ್ಗೆ ಅಥವಾ ಪ್ರೊನೌನ್ಸ್ ಬಗ್ಗೆ ಗೊತ್ತಿದ್ರೆ ಸೀದಾ ವರ್ಬ್ಸ್ ವಿಡಿಯೋಸ್ಗೆ ಹೋಗ್ಬೋದು, ಅಥವಾ ಯಾವ್ದು ಬೇಕೋ ಅದು ನೋಡ್ಕೋಬೋದು, ಅದೇನು ಯೋಚನೆ ಇಲ್ಲ. ಬಟ್ ನಿಮ್ಗೇನು ಗೊತ್ತಿಲ್ಲದೆ ನಿಮಗೆ ಫಸ್ಟಿಂದ ಶುರು ಮಾಡಬೇಕು ಅನ್ಸಿದ್ರೆ ಇಲ್ಲಿ ಕೆಳಗಡೆ ಇರೋ ಪ್ಲೇ ಲಿಸ್ಟ್ ನಂಬರ್ 1 ಇಂದ ಶುರು ಮಾಡಿ.